ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಬೆಳಗ್ಗೆ ಕಾಫಿಯಿಂದ ಶುರು ಮಾಡ್ತಾ ಇದ್ದೀನಿ. ಸುನಿಮಾಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಅವ್ರಿಗೆ ಸಪ್ಪೆ ಸಾರು ತಿನ್ಬೇಕಂತೆ. ಸೊ ಹಾಗಾಗಿ ಅದ್ರ ರೆಸಿಪಿ ಹೇಳ್ಕೊಡ್ತಾ ವ್ಲಾಗ್ನ ಶುರು ಮಾಡ್ತೀನಿ. ಎಸ್ ಸ್ನೇಹಿತರೆ, ಮೊದಲನೇದಾಗಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಆ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಎಸ್ ಈಗ ನೋಡಿ, ಅದಕ್ಕೇನೆ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಟೊಮೆಟೊನ ಮೇಲ್ಗಡೆ ಭಾಗ ತೆಗೆದ್ಬಿಟ್ಟು ನೀಟಾಗಿ ಒಂದು 4 ಟೊಮೆಟೊನ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ, ಈಗ 2 ಹಸಿರು ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ. ಆನಂತರ ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ, 1 ಕಡ್ಡಿ ಕರಿಬೇವು, ಆನಂತರ ಒಂದಿಷ್ಟಪ್ಪ ಹುಣಸೆ ಹಣ್ಣು. ಇದಿಷ್ಟನ್ನು ಹಾಕ್ಬಿಟ್ಟು ನೋಡಿ ಸ್ನೇಹಿತರೆ, ಇದನ್ನ ಚೆನ್ನಾಗಿ ಕೂಗಿಸ್ಕೊಂಡ್ಬಿಡೋಣ. ನಿಯರ್ಲಿ 2 ಸತಿ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಈಗ ನೋಡಿ, ಇಮಿಡಿಯೇಟ್ ಲಿಡ್ ಅನ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಿಲ್ ತೆಗೆದುಕೊಳ್ಳೋಣ. ಎಸ್ ಸ್ನೇಹಿತರೆ, ಈಗ ಪ್ರೆಷರ್ ಹೋಗಿದೆ, ಓಪನ್ ಮಾಡ್ಕೊಳ್ಳೋಣ. ನೋಡಿ ಎಸ್, ಈಗ ನಾನು ಏನ್ ಮಾಡ್ತೀನಿ, ಈ ಟೊಮೆಟೊನ ಮಾತ್ರ ತೆಗೆದುಕೊಳ್ತೀನಿ. ನೋಡಿ, ಟೊಮೆಟೊನ ಮ್ಯಾಶ್ ಮಾಡಿ ಹಾಕೊಂಡ್ರೆ ಸಾಕಾಗತ್ತೆ, ಚೆನ್ನಾಗಿರುತ್ತೆ ಈ ಸಾಂಬಾರ್ ಅಂತೂ. ನಮ್ಮ ಮನೆಯವ್ರಿಗೆ ತುಂಬಾನೇ ಇಷ್ಟ ಇದು. ಇಲ್ಲ ನಂಗೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲಪ್ಪ ಅಂದ್ರೆ ಒಂದೇ ಒಂದ್ಸತಿ ಮಿಕ್ಸಿನಲ್ಲಿ ಒಂದ್ಸತಿ ಉರುಳಿಸ್ಬಿಟ್ರೆ ಆಯ್ತು. ಸೊ ಎಸ್, ಈಗ ನೋಡಿ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಬರೋಣ. ಈಗ ನೋಡಿ, ಕೈಯಲ್ಲೇ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ನಾನು ತುಂಬಾ ಲೈಟಾಗಿ ಖಾರ ಹಾಕಿದ್ದೀನಿ, ನೀವು ನೋಡ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಈಗ ನಾನೇನ್ ಮಾಡ್ತೀನಿ, ಈಗ ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪು. ಫ್ರೆಂಡ್ಸ್, ಈಗ ಇದಕ್ಕೆ ಬೇಕು ಅಂದ್ರೆ ತೆಂಗಿನಕಾಯಿ ಕೂಡ ಹಾಕೋಬಹುದು, ಬಟ್ ನಾನೇನು ಹಾಕ್ತಾ ಇಲ್ಲ. ತುಂಬಾ ಲೈಟ್ ಆಗಿರ್ಲಿ ಅಂತ ಮಾಡ್ತಾ ಇದ್ದೀನಿ. ಒಂಥರ ಲೈಕ್ ಸಪ್ಪೆ ಸಾರು ಅಂತಾನೆ ಅನ್ಕೊಳ್ಳಿ. ತುಂಬಾ ಖಾರ ಕಡಿಮೆ, ಎಲ್ಲ ಕಡಿಮೆ ಇದ್ದಾಗ ಈ ರೀತಿ ಮಾಡ್ಕೊಂಡು ತಿನ್ಬೇಕು. ಯಾಕಂದ್ರೆ ಹೊಟ್ಟೆ ಸರಿಗಿಲ್ವೋ ಅಥವಾ ಅಸಿಡಿಟಿ ಆಗಿದ್ಯೋ ಇನ್ನೇನು ಅಂದಾಗ ಈ ರೀತಿ ಮಾಡ್ಕೊಂಡು ತಿನ್ಬೇಕು. ಎಸ್ ಸ್ನೇಹಿತರೆ, ಈಗ ಇದಕ್ಕೆ ನಾನು ಏನು ಆಗ್ತಾ ಇಲ್ಲ ಎಕ್ಸ್ಟ್ರಾ, ಏನು ಒಗ್ಗರಣೆ ಕೂಡ ಆಗ್ತಾ ಇಲ್ಲ. ಜಸ್ಟ್ ಹೀಗೇನೆ ಸಿಂಪಲ್ ಆಗಿ ಇಡ್ತಾ ಇದ್ದೀನಿ ಸಾಂಬಾರ್ನ. ಈ ಸಾಂಬಾರು ಸಪ್ಪೆ ಸಾರು ಅಂತ ಕೂಡ ಕರೀತಾರೆ, ಟೊಮೆಟೊ ಕೈಗೊಜ್ಜು ಸಾರು ಅಂತ ಕೂಡ ಕರೀತಾರೆ, ಟೊಮೆಟೊ ರಸಂ ಅಂತ ಕೂಡ ಕರೀತಾರೆ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಈಗ ನಾನು ಅದನ್ನ ಬಡಿಸ್ಕೊಳ್ತಾ ಇದ್ದೀನಿ. ಹುಷಾರಿಲ್ದೇ ಇದ್ದವ್ರಿಗೆ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ರೈಸ್, ಚಪಾತಿ ಇದು ಸಾಕು. ಎಸ್ ಸ್ನೇಹಿತರೆ, ಎಲ್ಲ ಕೆಲಸ ಮುಗಿಸಿ ಬಂದು ಕೂತ್ಕೊಂಡೆ. ಇವಾಗ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡೋಣ ಅಂತ ಹೇಳಿ. ಸೊ ನೀವು ನೋಡ್ತಿರ್ಬೋದು, ಕೈಯ ಅಂತ ಪಕ್ಷಿಗಳು ಕಿರ್ಚ್ತಾ ಇದಾವೆ. ಅದಕ್ಕೇನೋ ಒಂಥರ ಖುಷಿ. ನಾನು ಬಂದು ಕುತ್ಕೊಂಡ್ಬಿಟ್ರೆ ಅಂದ್ರೆ ಹಿಂಗೇನೆ. ಅದ್ರಲ್ಲೂ ಸಚ್ಚಿತ್ತು ದೀಕ್ಷಿತ ಬಂದ್ರು ಅಂದ್ರೆ ಇನ್ನೂ ಕುಕ್ಕೊಳತ್ತೆ, ಅಕ್ಕ 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 ಅಂತ. ಎಸ್ ಬನ್ನಿ, ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ಮಮ್ಮ ಅರ್ತ್ ಅವ್ರದ್ದು ಒಂದು ಪ್ರಾಡಕ್ಟ್ ನ ರಿವ್ಯೂ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಮಮ್ಮ ಅರ್ತ್ ನನಗೆ 3 ಪ್ರಾಡಕ್ಟ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಹೇಳ್ತಾ ಇದ್ದೀನಿ, ಕಳಿಸಿ ಕೊಟ್ಟಿದ್ದಾರೆ. 3 ಕೂಡ ಹೇರ್ ಮಾಸ್ಕ್. ಈ 3 ಪ್ರಾಡಕ್ಟ್ ಏನಿದೆ, ಇದು 3 ಕೂಡ ಹೇರ್ ಮಾಸ್ಕ್. ಒಂದು ಬಂದು ಆನಿಯನ್ ಹೇರ್ ಮಾಸ್ಕ್, ಇನ್ನೊಂದು ಬಂದು ಟೀ ಟ್ರೀ ಹೇರ್ ಮಾಸ್ಕ್, ಇನ್ನೊಂದು ಆರಿಗಾನೋ ಹೇರ್ ಮಾಸ್ಕ್. ಇದು 3 ಕಳಿಸ್ಕೊಟ್ಟಿದ್ದಾರೆ. ಇದ್ರ ಸಂಪೂರ್ಣ ಮಾಹಿತಿನ ನಾನು ಕೊಡ್ತೀನಿ, ಬನ್ನಿ. ಎಸ್ ಬನ್ನಿ, ಈ ಪ್ರಾಡಕ್ಟ್ ಏನಕ್ಕೆಲ್ಲ ಯೂಸ್ ಆಗುತ್ತೆ. ಫಸ್ಟ್ ಬಂದು ಮಮ್ಮ ಅರ್ತ್ ಅವ್ರದ್ದು ಆನಿಯನ್ ಹೇರ್ ಮಾಸ್ಕ್. ನಾನು ಇದನ್ನೇ ಅಪ್ಲೈ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ. ಎಸ್, ಲೈಟ್ ಆಗಿ ಮೇಕಪ್ ಇದೆ ನನ್ನ ಮುಖದಲ್ಲಿ, ತುಂಬಾ ಜಾಸ್ತಿ ಇಲ್ಲ, ತುಂಬಾ ಲೈಟ್ ಆಗಿದೆ ಮೇಕಪ್. ಆನಿಯನ್ ಹೇರ್ ಮಾಸ್ಕ್ ವಿತ್ ಆನಿಯನ್ ಆಯಿಲ್ ಅಂಡ್ ಆರಿಗಾನೋ ಬ್ಯಾಂಬೂ ವಿನಿಗರ್. ಎಸ್, ವಿನಿಗರ್ ನಿಮ್ಗೆಲ್ಲರಿಗೂ ಗೊತ್ತು. ವಿನಿಗರ್ ಅಂತ ಅಂದ್ರೆ ನಿಮ್ಮ ಸ್ಕಲ್ಪ್ ಅಲ್ಲಿ ಇರುವಂತಹ ಡ್ಯಾಂಡ್ರಫ್ ನ ರಿಡ್ಯೂಸ್ ಮಾಡ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದಲ್ಲದೆ ಸ್ನೇಹಿತರೆ, ಇದು ಪ್ಯಾರಾಬಿನ್ ಮತ್ತೆ ಸಿಲಿಕಾನ್ ಫ್ರೀ ಇದೆಯಂತೆ, ಹೈಪೋ ಅಲರ್ಜೆನಿಕ್ ಅಂತ ಹೇಳ್ತಿದ್ದಾರೆ, ವಿತ್ ಬಯೋ ಆಕ್ಟಿವ್. ಎಸ್, ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್, ನನಗೆ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ಮಮ್ಮ ಅರ್ತ್ ಅವರು ಈವನ್ ಬೇಬಿ ಪ್ರಾಡಕ್ಟ್ಸ್ ಆಗಿರಬಹುದು, ಆನಂತರ ಏನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಹೇರ್ ಕೇರ್ ಪ್ರಾಡಕ್ಟ್ ಆಗಿರ್ಬೋದು, ಎಲ್ಲ ಪ್ರಾಡಕ್ಟ್ಸ್ ನ ಈಗ ಆಲ್ರೆಡಿ ನ್ಯೂ ಲಾಂಚ್ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿದಾವೆ. ಈಗ ಇದರಲ್ಲಿ ಹೇರ್ ಮಾಸ್ಕ್ ಅಲ್ಲಿ ಇದು ಮಮ್ಮ ಅರ್ತ್ ಅವ್ರದ್ದು ಇನ್ನೊಂದು ಖುಷಿ ಪಡುವಂತ ವಿಷಯ ಏನಪ್ಪಾ ಅಂದ್ರೆ, ಎಲ್ಲ ಮಮ್ಮ ಅರ್ತ್ ಪ್ರಾಡಕ್ಟ್ ಕೆಮಿಕಲ್ ಫ್ರೀ ಮತ್ತೆ ನ್ಯಾಚುರಲ್ ಪ್ರಾಡಕ್ಟ್. ಮತ್ತೆ ಮಮ್ಮ ಅರ್ತ್ ಅವರು ಎಷ್ಟು ಪ್ಲಾಸ್ಟಿಕ್ ನ ಯೂಸ್ ಮಾಡ್ತಾರೆ, ಅದಕ್ಕೆ
ದುಪ್ಪಟ್ಟು ಪ್ಲಾಸ್ಟಿಕ್ಕನ್ನು ರೀಸೈಕಲ್ ಮಾಡಲಿಕ್ಕೆ ಯೂಸ್ ಮಾಡ್ತಾರಂತೆ ಸ್ನೇಹಿತರೆ. ಇದು ಎಲ್ಲ ವೆಬ್ಸೈಟಲ್ಲೂ ಸಿಗುತ್ತೆ. ಲೈಕ್ mamaearth.in ಅಂತ ಅವ್ರದ್ದು ಓನ್ ವೆಬ್ಸೈಟ್ ಇದೆ, ಅಲ್ಲೋಗಿ ಬೇಕಾದರೂ ತೊಗೋಬೋದು. ಇಲ್ಲ ಅಂತಂದರೆ ಅಮೆಝಾನ್ ಮತ್ತು ನೈಕಾದಲ್ಲಿ ಸಿಗುತ್ತೆ. ನಿಮ್ಗೆ ಇನ್ ಕೇಸ್ ಬೇಕು ಅಂದರೆ ಪರ್ಚೇಸ್ ಮಾಡಿ. ಇಲ್ಲ ನೀವು ಹೆಚ್ಚಿಗೆ ಡಿಸ್ಕೌಂಟ್ ಬೇಕು ಅಂತಂದರೆ ಕೂಪನ್ ಕೋಡ್ ಕೂಡ ಇದೆ. ಸೊ ನನಗೆ ಅಂತ ಕೂಪನ್ ಕೋಡ್ ಕೂಡ ಕೊಟ್ಟಿದ್ದಾರೆ, ANU20 ಅಂತ ಹೇಳಿ. ಸೊ ಇನ್ ಕೇಸ್ ಅದನ್ನು ಯೂಸ್ ಮಾಡಿದ್ರೆ ನಿಮಗೆ 20% ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ. ಸೊ ಬನ್ನಿ, ಮೊದಲನೇದಾಗಿ mamaearth ಅವ್ರದ್ದು ಆನಿಯನ್ ಹೇರ್ ಮಾಸ್ಕ್ನ ನಾನಿಲ್ಲಿ ರಿವ್ಯೂ ಮಾಡ್ತೀನಿ. ನಿಮಗೆ ತುಂಬ ಹೇರ್ ಫಾಲ್ ಆಗ್ತಿದೆ ಮೇಡಮ್ ಅಂತ ಅನ್ನೋರು ಈ ಪ್ರಾಡಕ್ಟ್ನ ಧಾರಾಳವಾಗಿ ಯೂಸ್ ಮಾಡ್ಬೋದು. ಹೌ ಟು ಯೂಸ್ ಅಂತ ಹಿಂದೆ ಡೈರೆಕ್ಷನ್ ಕೊಟ್ಟಿದ್ದಾರೆ ನೋಡಿ. ಸ್ವಲ್ಪ ತಲೆ ಕೂದಲನ್ನು ತೇವ ಮಾಡಿಕೊಂಡು 2 ಭಾಗಗಳನ್ನಾಗಿ ನೀವು ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡ ನಂತರ ಫುಲ್ ಕಂಪ್ಲೀಟಾಗಿ ಸ್ವಲ್ಪ ವೆಟ್ ಇರಬೇಕು, ನೆನಪಿನಲ್ಲಿರಲಿ. ತಲೆ ಫುಲ್ಲು ಅಪ್ಲೈ ಮಾಡ್ಕೊಳ್ಳಿ. ಫುಲ್ ತಲೆ ಬುಡದಿಂದ ಹಿಡಿದು ಕೆಳಗಡೆ ತನಕ ನೀವು ಇದನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈ ಏರ್ ಪ್ಯಾಕ್ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ. ಮಸಾಜ್ ಮಾಡಿದ ನಂತರ 10 ರಿಂದ 15 ನಿಮಿಷಗಳ ಬಿಟ್ಟು ನಂತರ ನೀವು ಹೇರ್ ವಾಶನ್ನು ಮಾಡಬೇಕಾಗತ್ತೆ. ಯಾವುದೇ ರೀತಿ ಕೆಮಿಕಲ್ ಹೇರ್ ವಾಶ್ ಮಾಡಬೇಡಿ. ಸಲ್ಫೇಟ್ ಫ್ರೀ ಇರುವಂತಹ ಶ್ಯಾಂಪೂನ ತೆಗೆದುಕೊಂಡು ನೀವು ತಲೆಗೆ ಸ್ನಾನ ಮಾಡಿದ್ರೆ ಆಯಿತು. ಆನಂತರ ಸ್ನೇಹಿತರೆ, ಇದನ್ನು ಯಾರೆಲ್ಲ ಯೂಸ್ ಮಾಡ್ಬೋದು ಅಂದರೆ, ತುಂಬ ಹೇರ್ ಫಾಲ್ ಆಗ್ತಿದೆಯಪ್ಪ, ನನ್ನ ಕೂದಲು ತುಂಬ ಫ್ರಿಝಿ ಆಗಿದೆಯಪ್ಪ, ತಲೆ ಒಂಥರ ಅನ್ಸುತ್ತಪ್ಪ, ಇರಿಟೇಟ್ ಆಗುತ್ತಪ್ಪ, ನನ್ನ ತಲೆ ನೋಡಿದ್ರೆ ನನಗೆ ಇರಿಟೇಟ್ ಆಗುತ್ತೆ ಅನ್ನೋರು, ಮತ್ತು ತುಂಬ ಕರ್ಲಿ ಹೇರ್ ಇರುವಂಥವ್ರು ಇದನ್ನು ಧಾರಾಳವಾಗಿ ಯೂಸ್ ಮಾಡ್ಬೋದು, ಈ ಆನಿಯನ್ ಹೇರ್ ಮಾಸ್ಕನ್ನು. ಎಸ್ ಸ್ನೇಹಿತರೆ, ಈಗ ತಾನೇ ಫ್ರೆಶ್ ಆಗಿ ತಲೆಗೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ನನ್ನ ಕೂದಲು ಅಂಥ ಫ್ರಿಝಿ ಅಂತ ಅನ್ನಿಸ್ತಿಲ್ಲ, ಬಟ್ ತುಂಬ ಸಾಫ್ಟ್ ಆಗಿದೆ. ಖಂಡಿತ ನನಗೆ ತುಂಬ ಇಷ್ಟ ಆಯಿತು. ತುಂಬ ಹೈಲಿ ರೆಕಮೆಂಡೆಡ್ ಪ್ರಾಡಕ್ಟು. ಮತ್ತು ಸ್ವಲ್ಪ ಬೌನ್ಸಿಯಾಗಿ ಕಾಣ್ತಿದೆ ನನ್ನ ಕೂದಲು ನೋಡಿ. ಕಾಣಿಸ್ತಿದೆ ಅಲ್ವಾ, ಎಷ್ಟು ಕಪ್ಪು ಕಾಣಿಸ್ತಿದೆ ನೋಡಿ ಇವತ್ತು. ಎಸ್, ಆನಿಯನ್ ಹೇರ್ ಮಾಸ್ಕ್ಗೆ ನನ್ನ ಕಡೆಯಿಂದ ಒಂದು ಬಿಗ್ ಥಮ್ಸ್ ಅಪ್. ಎಸ್, ತುಂಬ ಚೆನ್ನಾಗಿದೆ, ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನಾನು ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ ಈಗ ಕೂದಲನ್ನ, ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಕೂದಲು. ಈ ಬಾರಿ ನಾನು ಇದನ್ನು ಯಾರಿಗೂ ಕೊಡೋದಿಲ್ಲಪ್ಪ, ನಾನೇ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬಾ ಇಷ್ಟ ಆಯ್ತು ನನಗೆ. ಹೈಲಿ ರೆಕಮೆಂಡೆಡ್ ಪ್ರಾಡಕ್ಟು. ಸೊ ನೋಡಿ, ತುಂಬ ಸಾಫ್ಟ್ ಫೀಲ್ ಆಗ್ತಿದೆ, ಮತ್ತು ಹೇರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ನನಗೇನೋ. ಎಸ್, ನೋಡಿದ್ರಿ ಇಲ್ವಾ ಸ್ನೇಹಿತರೆ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ಪ್ರಾಡಕ್ಟ್ ರಿವ್ಯೂಗೆ ಹೋಗೋಣ. ಇಲ್ಲಿ mamaearth ಅವ್ರದ್ದು ಆರಿಗಾನೋ ಹೇರ್ ಮಾಸ್ಕ್ ಇದೆ ಫಾರ್ ಫ್ರಿಝಿ ಫ್ರೀ ಆ್ಯಂಡ್ ಸ್ಟ್ರಾಂಗ್ ಹೇರ್ ಅಂತ ಹೇಳಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಡೈರೆಕ್ಷನ್ ಆಫ್ ಯೂಸ್ ಇದು ಕೂಡ ಅಷ್ಟೇ, ನೀಟಾಗಿ ತಲೆನ 2 ಭಾಗಗಳನ್ನಾಗಿ ಮಾಡಿ ಆ ನಂತರ ನೀವು ಹೇರ್ ಮಾಸ್ಕನ್ನು ಅಪ್ಲೈ ಮಾಡಬೇಕಾಗತ್ತೆ ರೂಟ್ಗೆ. 15 ರಿಂದ 25 ನಿಮಿಷಗಳ ಬಿಟ್ಟ ನಂತರ ನೀವು ಸಲ್ಫೇಟ್ ಫ್ರೀ ಇರುವಂಥ ಶ್ಯಾಂಪೂನಲ್ಲಿ ಸ್ನಾನ ಮಾಡಿದ್ರೆ ಆಯಿತು. ಸ್ನೇಹಿತರೆ, ನೀವು ಹೇರ್ ಮಸಾಜ್ ಮಾಡೋದ್ರಿಂದ ನಿಮ್ಮ ಕೂದಲು ಬುಡ ದೃಢ ಆಗುತ್ತೆ, ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಅದಲ್ಲದೆ ಸ್ನೇಹಿತರೆ, ಅಟ್ಲೀಸ್ಟ್ ಒನ್ಸ್ ಆದರೂ ನೀವು ವಾರದಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ನಿಮಗೆ ತುಂಬ ತಲೆ ಕೂದಲು ಉದುರುತ್ತಿದೆ ಅನ್ನೋರು ಉಪಯೋಗಿಸ್ಬೋದು. ಕೆಮಿಕಲ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಮೇಡಮ್ ನನ್ನ ತಲೆಗೆ ಅನ್ನೋರು ಕೂಡ ಧಾರಾಳವಾಗಿ ಉಪಯೋಗಿಸ್ಬೋದು. ನೋಡಿ, mamaearth ಪ್ರಾಡಕ್ಟ್ ಈ ರೀತಿ ಇದೆ. ವಿತ್ ಆರಿಗಾನೋ, ಅವಕಾಡೋ ಆಯಿಲ್ ಆ್ಯಂಡ್ ಮಿಲ್ಕ್ ಪ್ರೋಟೀನು ಫಾರ್ ಫ್ರಿಝಿ ಫ್ರೀ ಆ್ಯಂಡ್ ಸ್ಟ್ರಾಂಗ್ ಹೇರ್. ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಈಗ ಓಪನ್ ಮಾಡ್ಕೊಳ್ಳೋಣ ಯಾವ ರೀತಿ ಇದೆ ಅಂತ. ನೋಡಿ, ಈ ರೀತಿ ಇದೆ ನೋಡಿ. ಇದ್ರ MRP ಬಂದು $599 ಇದೆ. ಏಪ್ರಿಲ್ 2019 ಮ್ಯಾನುಫ್ಯಾಕ್ಚರ್ ಆಗಿರೋದು. 2021 ತನಕ ಧಾರಾಳವಾಗಿ ಯೂಸ್ ಮಾಡ್ಬೋದು. ಅದಲ್ಲದೆ ಸ್ನೇಹಿತರೆ, ಇದು 200 ml ನಿಮಗೆ ಪ್ರಾಡಕ್ಟು ಸಿಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ಗೆ ಹೋಗೋಣ. mamaearth ಅವ್ರದ್ದು ಟೀ ಟ್ರೀ ಹೇರ್ ಮಾಸ್ಕ್ ಇದೆ. ಬನ್ನಿ ನೆಕ್ಸ್ಟ್ ಪ್ರಾಡಕ್ಟ್ಗೆ ಹೋಗೋಣ ಸ್ನೇಹಿತರೆ. mamaearth ಅವ್ರದ್ದು ಟೀ ಟ್ರೀ ಹೇರ್ ಮಾಸ್ಕ್ ಇದೆ ವಿತ್ ಟೀ ಟ್ರೀ, ಆರಿಗಾನೋ ಆ್ಯಂಡ್ ಲೆಮನ್ ಆಯಿಲ್. ಲೆಮನ್ ಆಯಿಲ್ ಅಂದ ತಕ್ಷಣ ನಿಮ್ಗೆ ತಲೆಗೆ ಹೊಳಿಯೋದು ಎಸ್ ಪಕ್ಕ ಡ್ಯಾಂಡ್ರಫ್ಗೆ ಅಂತ. ಎಸ್, ಇದು ಡ್ಯಾಂಡ್ರಫ್ಗೆ. ಮತ್ತು ತಲೆ ಕಡ್ತಾ ಇದೆ ಅನ್ನೋರು ಧಾರಾಳವಾಗಿ ಇದನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ಇದರಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ನಾನು ಹೇಳ್ತೀನಿ. ಮತ್ತು ಇದ್ರ MRP ಬಗ್ಗೆ ಹೇಳೋದಾದರೆ $599 ಇದೆ. ಸೇಮ್ ಮೆಥಡ್ ಸ್ನೇಹಿತರೆ. ತಲೆಗೆ ಹಚ್ಬಿಟ್ಟು 10 ರಿಂದ 15 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಇದು ಕೂಡ ಎಲ್ಲರೂ ಯೂಸ್ ಮಾಡ್ಬೋದು. ಡ್ಯಾಂಡ್ರಫ್ ಇದೆ, ಇಚ್ಚಿಂಗ್ ಸ್ಕಲ್ಪ್ ಇದೆ ಅನ್ನೋರು ಧಾರಾಳವಾಗಿ ಯೂಸ್ ಮಾಡ್ಬೋದು. ಇದು MRP ಬಗ್ಗೆ ಹೇಳೋದಾದರೆ $599 ಇದೆ. ಧಾರಾಳವಾಗಿ ನೀವು ಇನ್ನೂ 3 ವರ್ಷದ ತನಕ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ಇದೆ ಪ್ರಾಡಕ್ಟು. ಎಸ್, ನನಗೆ ತುಂಬ ಹೈಲಿ ರೆಕಮೆಂಡೆಡ್ ಪ್ರಾಡಕ್ಟು. ಎಸ್, ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ಇನ್ನು ಮಿಕ್ಕಿದ ಕೆಲಸ ಇದೆ, ಒಳಗಡೆ ಹೋಗೋಣ. ಎಸ್, ಹೈಲಿ ರೆಕಮೆಂಡೆಡ್ ಪ್ರಾಡಕ್ಟು. ಎಸ್, ಬನ್ನಿ ಈಗ ನೆಕ್ಸ್ಟ್ ಕೆಲಸ ಮಾಡೋಣ. ಹಾಗೆ ಇಲ್ಲಿಂದ ಮಮ್ಮಿ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಮ್ಮಿ ಮನೆಗೆ ಆಗಲೇ ಹೋಗಿ ಒಂದು 15 ಡೇಸ್ ಆಯಿತು. ಬೈತಾ ಇದ್ದಾರೆ ಮಮ್ಮಿ ಎಲ್ಲಿ ಬಂದಿಲ್ಲ ಅಂತ. ಸೊ ನಮ್ಮಮ್ಮನಿಗೆ ತಿಂಗಳಿಗೆ ಒಂದ್ಸತಿನಾದರೂ ಬಂದಿಲ್ಲ ಅಂದರೆ ಪಾಪ ಬೇಜಾರಾಗುತ್ತೆ. ಅವರೇ ಹೋದ್ವಾರ ಬಂದು ನೋಡ್ಕೊಂಡು ಹೋದ್ರು. ಬಟ್ ಆದ್ರೂ ಹೆಂಗಾಗ್ಬಿಟ್ಟಿದೆ ಅಂದರೆ, ಮಕ್ಕಳ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ಬಿಟ್ಟಿದೆ ಮಮ್ಮಿಗೆ.
ಯಾಕಂದರೆ ಮನೇಲಿ ಇಬ್ಬರೇ ಇರ್ತಾರಲ್ವ, ಮಮ್ಮಿ ಅಪ್ಪ ಇಬ್ಬರೇ. ಸೊ ಹಾಗಾಗಿ ಅಟ್ಯಾಚ್ಮೆಂಟ್ ಜಾಸ್ತಿ ಬೆಳ್ಕೊಂಬಿಟ್ಟಿದೆ ಮಕ್ಕಳ ಮೇಲೆ. ಎಸ್, ಬನ್ನಿ ಈಗ ಹೋಗೋಣ. ಹಾಗೆ ಪಪ್ಪ ಬಂದಿದ್ದಾರೆ, ಈಗ ಸ್ವಲ್ಪ ಕಾಫಿ ಏನಾದರೂ ಮಾಡಿಕೊಟ್ಬಿಟ್ಟು ಸೊ ಈಗ ಹೊರಡೋದೇನೆ. ಎಸ್, ಈಗ ಡ್ಯಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಸಚ್ಚು ಮತ್ತು ದೀಕ್ಷಾ ಹಿಂದೆ ಒಬ್ಬಳೆ ಆಟ ಆಡ್ತಾ ಕೂತಿದ್ಲು. ಸಚ್ಚು ಹಾಡು ಕೇಳಬೇಕಿತ್ತು. ಅಯ್ಯೋ ಏನು ಆಡ್ತಿದ್ದ, ಅಷ್ಟು ಆಡ್ತಿದ್ದ. ಆ ನಂತರ ಡೈರೆಕ್ಟಾಗಿ ಮನೆ ಬಂದ್ವಿ. ಮನೆಗೆ ನಾವೇನು ವರಮಹಾಲಕ್ಷ್ಮಿ ಕೂರಿಸೋದಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ವಿ. ಸಿಂಪಲ್ಲಾಗಿ ಎಲ್ಲ ದುಡ್ಡು ಇಟ್ಬಿಟ್ಟು ಒಂದು ದೇವ್ರಿಗೊಂದು ಕಳ್ಸೋಕ್ಕೊಂದು ಒಡವೆ ಹಾಕ್ಬಿಟ್ಟು, ಇದು ಕಪ್ ಸ್ಯಾರಿ ಅಲ್ಲ, ಗ್ರೇ ಕಲರ್ ಸ್ಯಾರಿ ಅದು. ಆ್ಯಕ್ಚುಲಿ ಗ್ರೇ ವಿತ್ ರೆಡ್ ಕಲರು. ನೀವು ನೋಡ್ತಾ ಇರ್ಬೋದು ಇಲ್ಲಿ ದೀಕ್ಷಿತಾ ಏನೋ ಕಿತ್ತಾಡ್ತಿದ್ದಾಳೆ ಸಚ್ಚು ಜೊತೆ. ಮಮ್ಮಿ ಚಿತ್ಕಿದ ಅವರೆಕಾಳು ಹುಳಿ ಮಾಡಿದರು, ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಪಲ್ಯ, ಆನಂತರ ಕಾಯಾಲು ಗೊತ್ತಲ್ವಾ. ಸೊ ಈಗ ಆಲ್ರೆಡಿ ತುಂಬ ಜನ ಬಂದು ಹೋದರು, ಅಣ್ಣ ಎಲ್ಲ. ಆನಂತರ ಕಾಳು ಗೊಜ್ಜು, ಅದಲ್ಲದೆ ಒಬ್ಬಟ್ಟು ಮಾಡಿದರು. ಈಗ ಮಮ್ಮಿ ಮುದ್ದೆ ಮಾಡಲಿಕ್ಕೂ ರೆಡಿ ಆಗ್ತಿದ್ದಾರೆ, ಮುದ್ದೆ ನೈಟ್ಗೆ ಅಂಥೇಳಿ. ಈಗ ಆಲ್ಮೋಸ್ಟ್ ಆಗಿದೆ, ನಮ್ಮ ಮನೇಲಿ ಒಂದು 6:30 ಆಗಿದೆ. ದೀಕ್ಷಿತಾ ಹೊಟ್ಟೆ ಹಸಿವು ಅಂತಿದ್ಲು. ಸೊ ಹಾಗಾಗಿ ಸ್ವಲ್ಪ ಮುದ್ದೆಗಿಟ್ರು. ಸೊ ಸ್ನೇಹಿತರೆ, ನಮ್ಮಮ್ಮನ ಸೀರೆ ತೋರಿಸ್ತೀನಿ ನೋಡಿ, ಎಷ್ಟು ನೀಟಾಗಿ ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ ಅಂತ. ಮುದ್ದೆ ಊಟ ಮಾಡಿಬಿಟ್ಟು ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ. ನೀವು ನಿಮ್ಮ ಮನೆಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಮತ್ತು ಇನ್ಫಾರ್ಮೇಟಿವ್ ಆಗಿ ಕೂಡ ಇತ್ತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.